ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರಿಸೆಪ್ಷನ್ ಲುಕ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಸಿಂಪಲಾಗಿ ಒಂದೊಂದೇ ಪ್ರಾಡಕ್ಟ್ ಹಾಕಿದ್ದು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಗ್ರೀನ್ ಟೀ ಹೊಡೆದು ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ಡಸ್ಕಿ ಸ್ಕಿನ್ ಮೇಕಪ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ವಿಸಿಟ್ ಮಾಡ್ತಿದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಫ್ರೀ ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಫ್ರೀ ಮೇಕಪ್ ಕೋರ್ಸ್ ಹೋಗ್ತಿದೆ. ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಫ್ರೀಯಾಗಿ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ಬಂದು ನಾನು ಮಾಯ್ಶ್ಚರೈಸರ್ ಬಂದು ನ್ಯೂಟ್ರಿಜಿನಾ ಮಾಯ್ಶ್ಚರೈಸರ್ನ ಯೂಸ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಬಂದು ನಾನು ಲ್ಯಾಕ್ಮಿ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಗ್ಲೋಗೋಸ್ಕರ ನಾನು ಫಾರೆವರ್ 52ದು ಗ್ಲೋ ಸಿರಮ್ನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟಿಗೆ ಬಂದು ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ನಾನು ಲ್ಯಾಕ್ಮಿ ಪ್ರೈಮರ್ನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಇವರಿಗೆ ಸ್ವಲ್ಪ ಲೈಟಾಗಿ ಓಪನ್ ಪೋರ್ಸ್ ಇರೋದ್ರಿಂದ ನಾನು ಎಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಇದೆ ಅಲ್ವಾ ಅಲ್ಲಿ ನೀಟಾಗಿ ಫೀಲ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಎಲೆಗಲ್ ಪ್ರೋ ಕರೆಕ್ಟರ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಆರೆಂಜ್ ಕರೆಕ್ಟರ್ನ ತೊಗೊಂಡು ನೀಟಾಗಿ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಮತ್ತು ಪಿಂಪಲ್ ಮಾರ್ಕ್ಸ್ ಇದೆಯಲ್ಲ ಅದೆಲ್ಲ ನಾನು ನೀಟಾಗಿ ಅಪ್ಲೈ ಮಾಡ್ತಿದ್ದೀವಿ. ಆ ಕರೆಕ್ಟರ್ನು ಕೂಡ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಲೈಟಾಗಿ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ನೀಟಾಗಿ ಹಾಗೆ ಕಾಣಕ್ಕೆ ಶುರು ಆಗಿಬಿಡುತ್ತೆ. ಎಲ್ಲೆಲ್ಲಿ ಮಾರ್ಕ್ ಇದೆಯೋ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಬೇಕು. ಮತ್ತು ನನಗೆ ಸೈಡಲ್ಲಿ ಬೇರೆ ಕಡೆ ಇನ್ನೊಂದು ಕ್ಲಾಸ್ ಕೂಡ ಹೋಗ್ತದೆ. ಸೊ ಇಲ್ಲಿ ವಿಡಿಯೋಗೋಸ್ಕರ ನಾನಿಲ್ಲಿ ಮೇಕಪ್ ಕ್ಲಾಸ್ನ ತೊಗೊಂಡಿದ್ದೀನಿ ಯೂಟ್ಯೂಬ್ಗೋಸ್ಕರ. ಸೊ ನೆಕ್ಸ್ಟಿಗೆ ಬಂದು ಇಲ್ಲಿ ನೀವು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದರಲ್ಲಿ ಬಂದು ನಾನು ಫಾರೆವರ್ 52ಇಂದ ಬ್ಯೂಟಿ ಬ್ಲೆಂಡರ್ನ ತೊಗೊಂಡಿದ್ದೀನಿ. ಅದರಲ್ಲಿ ತೊಗೊಂಡು ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಅದ್ರ ಮೇಲೆ ನಾನು ಫಾರೆವರ್ 52ದೇ ಕನ್ಸೀಲರ್ನ ತೊಗೊಂಡು ನೀಟಾಗಿ ಕನ್ಸೀಲ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಫಾರೆವರ್ 52ದೇ ಫೌಂಡೇಶನ್ನ ತೊಗೊಂಡು ಫುಲ್ ಫೇಸ್ ನಾನು ಅಪ್ಲಿಕೇಶನ್ನ ಮಾಡ್ಕೊಂಡಿದ್ದೀನಿ. ನೀವು ಯಾರಾದರೂ ಇದೇ ಫಸ್ಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋದಾದರೆ ಫಾರೆವರ್ 52ನಲ್ಲಿರೋ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಮತ್ತು ನಿಮಗೆ ಕಮ್ಮಿ ಪ್ರೈಸಲ್ಲಿ ಕೂಡ ಸಿಗುತ್ತೆ. ನೀವು ಡೈಲಿ ವೇರ್ಗೆ ಅಥವಾ ಫಂಕ್ಷನ್ಗಳಿಗೆ ನೀವು ಯೂಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ನೀವು ಫಾರೆವರ್ 52ನ ತೊಗೊಳ್ಬೋದು. ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ, ನಿಮಗೆ ಎಲ್ಲ ಥರನೂ ಸಿಗುತ್ತೆ. ಫೌಂಡೇಶನ್, ಮಾಯ್ಶ್ಚರೈಸರ್, ಪ್ರೈಮರ್ ಎಲ್ಲ ಥರನೂ ನಿಮಗೆ ಆ ಬ್ರ್ಯಾಂಡಲ್ಲಿ ಸಿಗುತ್ತೆ. ಸೊ ಬಿಗಿನರ್ಸ್ ಯಾರೇ ಇದ್ದರೂ ಕೂಡ ನೀವು ಈ ಬ್ರ್ಯಾಂಡ್ನ ಯೂಸ್ ಮಾಡ್ಬೋದು. ಇದ್ರ ನಂತರ ನೆಕ್ಸ್ಟು PACನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಫೌಂಡೇಶನ್ಸ್ ಮತ್ತು ಲೂಸ್ ಪೌಡರ್ ಈ ಥರ ಎಲ್ಲನೂ ನೀವು PACನಲ್ಲೂ ಯೂಸ್ ಮಾಡ್ಬೋದು ಮತ್ತು ಫಾರೆವರ್ 52ನೂ ಕೂಡ ಯೂಸ್ ಮಾಡ್ಬೋದು. ಎರಡೂ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಮತ್ತು ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ನೀವು ಖಂಡಿತ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ. ಯಾರಾದರೂ ಈ ಥರ ಮಾಡೋ ಟೈಮ್ ಅಂದರೆ ಬಿಗಿನರ್ಸ್ ಈಗ ಟ್ರೈ ಮಾಡ್ತಿದ್ದೀರಾ ಫೌಂಡೇಶನ್ ಆಗಿದ್ದರೆ ಮ್ಯಾಕ್ ಫಿಕ್ಸರ್ ಇರುತ್ತಲ್ವ, ಆ ಫಿಕ್ಸರ್ನ ಫೌಂಡೇಶನ್ ಹಾಕಿದ ತಕ್ಷಣ ಬ್ಲೆಂಡ್ ಮಾಡೋದಕ್ಕಿಂತ ಮುಂಚೆನೇ ಫುಲ್ ಫೇಸ್ ನೀವು ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡಿ ನಂತರ ನೀವು ಸ್ವಲ್ಪ ಒಂಚೂರು ಒಂದು 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಆ ಥರ ಬಿಟ್ಟು ನೀವು ನಂತರ ಬ್ಲೆಂಡ್ ಮಾಡಿ ನೋಡಿ, ನಿಮಗೆ ಇನ್ನೂ ಬೆಟರ್ ಫಿನಿಶಿಂಗ್ ಕೂಡ ಸಿಗುತ್ತೆ, ಬೆಟರ್ ರಿಸಲ್ಟ್. ನೀವು ಇದನ್ನು ಬಿಗಿನರ್ಸ್ ಟ್ರೈ ಮಾಡ್ಬೋದು. ಲೈಟಾಗಿ ಅಂದರೆ ತುಂಬಾ ಸ್ಪ್ರೇ ಮಾಡೋಗಿಲ್ಲ, ಲೈಟಾಗಿ ಸ್ಪ್ರೇ ಮಾಡಿ. ಫಿಕ್ಸರ್ ನಿಮ್ಗೆ ಯಾವ್ದು ಸಿಗುತ್ತೆ, ಮ್ಯಾಕ್ ತೊಗೊಳಕ್ಕಾಗಲ್ಲ, ಮ್ಯಾಕ್ ತುಂಬ ಕಾಸ್ಟ್ಲಿ ಇದೆ ಅನ್ನೋಗಿದ್ರೆ ನಿಮಗೆ ಯಾವುದು ಸ್ವಿಸ್ ಬ್ಯೂಟಿ ನಾರ್ಮಲ್ ಪ್ರೈಸಲ್ಲೆಲ್ಲ ಸಿಗುತ್ತೆ. ನಿಮಗೆ ಸ್ವಿಸ್ ಬ್ಯೂಟಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ಪ್ರೇ ಮಾಡಿ ನೀವು ಟ್ರೈ ಮಾಡಿ ನೋಡಿ ಆ ಥರ ಫೌಂಡೇಶನ್. ನಂತರ ನೀವು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಬ್ಲೆಂಡ್ ಮಾಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಹೈಲೈಟ್ ಪಾರ್ಟಿಗೋಸ್ಕರ ಅಗೇನ್ ಇದು ಎಲೆಗಲ್ ಕನ್ಸೀಲರ್ನೇ ತೊಗೊಂಡು ಅವ್ರಿಗಿನ್ನ ಒಂಚೂರು ಫೇರ್ ಇರೋದನ್ನ ತೊಗೊಂಡು ನಾನು ನೀಟಾಗಿ ಹೈಲೈಟ್ ಪಾರ್ಟ್ಸ್ನ ಕವರ್ ಮಾಡ್ತಿದ್ದೀವಿ. ಇಲ್ಲಿ ಹೈಲೈಟ್ಸ್ ಪಾರ್ಟ್ ಅಂದರೆ ಕಣ್ಣತ್ರ ಮತ್ತು T ಝೋನ್ ಮತ್ತು ಲಿಪ್ ಲೈನ್ ಹತ್ರ ಮತ್ತು ಚಿನ್ನ ಹತ್ರ ಈ ಇಷ್ಟು ಜಾಗದಲ್ಲಿ ಹೈಲೈಟ್ ಪಾರ್ಟ್ನ ಮಾಡಬೇಕು. ಇದನ್ನು ಲಾಕ್ ಮಾಡೋದಕ್ಕೋಸ್ಕರ ನಾನು ಬಂದು ಕ್ರೈಲಾನ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಲೂಸ್ ಪೌಡರ್ ಕ್ರೈಲಾನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ PACನಲ್ಲಿ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ನೀವು PACನಲ್ಲಿ ಬೇಕಿದ್ರೆ ನೀವು ಅದನ್ನು ಯೂಸ್ ಮಾಡಿ ಟ್ರೈ ಮಾಡಿ.